ಸರಿ. ನಾವೇನ್ರ ಪ್ಯಾನ್ ಹಚ್ಚಿದ್ವಿ ಅಂದ್ರಿ ನೀವು ಬಿಲ್ ನೀವು ಕೊಡ್ತೀರ, ನಿಮ್ಮ ಅಪ್ಪ ಕೊಡ್ತಾನ ಅಂತಾರಿ ನಮ್ಗೆ. ಟೀಚರ್ ವಿರುದ್ಧ ಹೈಸ್ಕೂಲ್ ಸ್ಟೂಡೆಂಟ್ಸ್ ಪ್ರತಿಭಟನೆ. ಯಾವುದಕ್ಕೂ ಜಗದೆ ಪೊಲೀಸ್ ಠಾಣೆ ಎದುರು ಠಿಕಾಣಿ. ಮುಖ್ಯ ಶಿಕ್ಷಕಿಯ ವಿರುದ್ಧ ಹೈಸ್ಕೂಲ್ ವಿದ್ಯಾರ್ಥಿಗಳು ಬಂಡೆದ್ದಿದ್ರು. ಪೊಲೀಸ್ ಠಾಣೆಯ ಮುಂದೆ ಕುಳಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂತಹ ವಿಶೇಷ ಪ್ರತಿಭಟನೆ ಬಾಗಲಕೋಟೆಯಲ್ಲಿ ನಡೆಯಿತು. ನವನಗರ ಸೆಕ್ಟರ್ ನಂಬರ್ 43ರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಕಾಪ್ಸೆ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾರೆ, ಕನಿಷ್ಠ ಸೌಕರ್ಯವನ್ನು ನೀಡದೆ ಸತಾಯಿಸುತ್ತಾರೆ ಅಂತ ದೂರಿದ್ರು. ಬಲ್ಪುನು ಸರಿ ಇಲ್ರಿ ಸರಿ, ಒಂದ್ ಬಲ್ಪುನು ಹಾಕ್ಸಿಲ್ರಿ ಸರಿ. ಕತ್ತಲ್ದಾಗ ಇದು ಓದಾಕ ಸರ ಆಗಲ್ರಿ ಸರಿ. ನಾವ್ ಅಡ್ಗಿ ಹಾಕೊಂಬ ಅಂತಾರಿ ಊಟಕ್ ಸರಿ. ನಾವ್ ಹಾಕ್ಲಿಕ್ಕಂದ್ರ ನಾವ್ ಹಾಕೊಂಡ್ ಬರ್ಲಿಕ್ಕಂದ್ರ ನಿಮ್ ಇಂಟರ್ನಲ್ ಮಾರ್ಕಸ್ ಕಡಿತೀನಿ ನೋಡಂತಾರಿ ಸರಿ. ಮತ್ ವಾಪಸ್ ಬಾಳೆನ್ ತಿಂದ ಡಸ್ಟ್ಬಿನ್ ಒಗಿ ಅಂತಾರಿ ಸರಿ. ನಮಗ ತಾವ ತಿಂದ್ ಸರಿ ತಾವ ಕಿಟಕಿಯಿಂದ ಹೋಗಿತಾರಿ ಸರಿ. ಮತ್ ವಾಪಸ್ ಕಿಟಕಿನೂ ಸರಿ ಇಲ್ರಿ. ಮತ್ ನಮಗ ಅನ್ನಗಳಿಗೆ ಹೊಲ್ಸುದದ್ ಮಾಡ್ತಾರಿ ಸರಿ. ಮತ್ ಸೊಳ್ಳಿ ಬಾಳಷ್ಟ ಅದರಿ ಸರಿ. ಅದ್ರ ಸಂಬಂಧ ಫ್ಯಾನ್ ಹಚ್ಚಿದ್ರ ಫ್ಯಾನ್ ಎದಕ್ ಹಚ್ತೀರಿ ನೀವು? ಕರೆಂಟ್ ಬಿಲ್ ನೀವು ತುಂಬ್ತೀರೇನ? ನೀವ್ ಫ್ಯಾನ್ ಹಚ್ಚಕ್ ಹೋಗ್ಬೇಡ್ರಿ, ಹಂಗ ಕುಂದ್ರ ಅಂತಾರಿ ಸರಿ. ಮತ್ ನಿಮ್ದ್ ಆ ಜಾತಿ ನಿಮ್ದ್ ಈ ಜಾತಿ, ಮತ್ ತಲೆ ಮ್ಯಾಲ ಚಪ್ಪಲ್ ಇಟ್ಟ ನಿಮಗ್ ಮೆರವಣಿಗೆ ಮಾಡಿಸ್ತೀನಿ ಹಂಗ ಅಂತಾರಿ ಸರಿ. ಮಕ್ಕಳ ಪ್ರತಿಭಟನೆ ಹಿನ್ನೆಲೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ರು. ಅದಕ್ಕೂ ಜಗ್ಗದ ವಿದ್ಯಾರ್ಥಿಗಳು ನಮಗೆ ಈ ಶಿಕ್ಷಕಿ ಬೇಡವೆಂದು ಪಟ್ಟು ಹಿಡಿದು ಸಾಮೂಹಿಕವಾಗಿ ದೂರು ಪತ್ರ ಬರೆದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿ ದೂರು ಸ್ವೀಕರಿಸಿದ್ರು. ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಮಕ್ಕಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಕೂಡ ನಾವು ವರದಿಯಲ್ಲಿ ಉಲ್ಲೇಖ ಮಾಡ್ತೀವಿ. ಅನಂತರ ಶಾಲಾ ಸೌಲಭ್ಯದಲ್ಲಿ ಏನು ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಮೊಟ್ಟೆ ಬಾಳೆಹಣ್ಣಿನ ವಿತರಣೆಯಲ್ಲಾಗಲಿ, ಶಾಲಾ ತರಗತಿ ಕೊಠಡಿಗಳಲ್ಲಿ ಏನು ಬೆಳಕಿನ ವ್ಯವಸ್ಥೆ ಆಗಲಿ, ಇವೆಲ್ಲ ಶೌಚಾಲಯ ವ್ಯವಸ್ಥೆಯಲ್ಲಾಗಲಿ ಇದನ್ನೆಲ್ಲ ಉಲ್ಲೇಖಿಸಿ ಮತ್ತೊಂದು ವಿವರವಾದಂಥ ವರದಿಯನ್ನು ನಾವು ರಿಪೋರ್ಟ್ ಮಾಡ್ತೀವಿ ಶಿಸ್ತು ಕ್ರಮಕ್ಕೆ. ಶಾಲೆಯಿಂದ ಪೊಲೀಸ್ ಠಾಣೆ ತನಕ ಪ್ರತಿಭಟನೆ ಮಾಡುತ್ತಾ ಬಂದ್ರು. ಕುಡಿಯುವ ನೀರಿನ ಟ್ಯಾಂಕ್ ಕಲುಷಿತವಾಗಿದೆ, ಶೌಚಾಲಯಗಳು ಗಬ್ಬೆದ್ದು ನಾರ್ತಿವೆ, ತಿಳಿಸಲು ಹೋದ್ರೆ ಅವಾಚ್ಯವಾಗಿ ಬೈತಾರೆ, ತಲೆ ಮೇಲೆ ಚಪ್ಪಲಿ ಹೊರುವ ಶಿಕ್ಷೆ ನೀಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಮತ್ತಪ್ಪ ಮೇಡಮ್ ಅವರಿಗೆ ಮೇಡಮ್ ಅವ್ರ ಕುಂತ ಪೇಪರ್ ಟೆಸ್ಟ್ ಬರ್ತಾರ, ಟೆಸ್ಟ್ ಮಾಡಕ ಲೈಟ್ ಇಲ್ಲ ಅವರಿಗೆ. ಮತ್ತಪ್ಪ ಮೊಬೈಲ್ ಚಾರ್ಜ್ ನೋಡ್ತಾರ, ಚಾರ್ಜ್ ನೋಡ್ಕೇಶಿಂದ ಟಾರ್ಚ್ ಹಚ್ಕೊಂಡು ಚೆಕ್ ಮಾಡ್ತಾರ. ಅಟಾದ್ರೂ ಮೇಡಮ್ ಅವ್ರು ನೋಡಿದ್ರು ನೋಡ್ಲಾರ್ದಂಗೆ ಸುಮ್ಮಿರ್ತಾರೆ. ನಾವೇನ್ರ ಪ್ಯಾನ್ ಹಚ್ಚಿದ್ವಿ ಅಂದ್ರಿ ನೀವು ಬಿಲ್ ನೀವು ಕೊಡ್ತೀರ, ನಿಮ್ಮ ಅಪ್ಪ ಕೊಡ್ತಾನ ಅಂತಾರಿ ನಮಗ್ರಿ. ಮತ್ರಿ ಮನ್ರಿ ಹೋಗ್ಬೇಕ್ರಿ 10th ಹೋದ್ರಿ ಅನ್ನ ಹಾಕ್ಸೋಮ ಅಂತಂದ್ರೆ ನೀ ಏನ್ರ ಅನ್ನ ಹಾಕ್ಸ್ಕೊಂಬರ್ಲಿಕ್ಕ ನಿಂದು ಇಂಟರ್ನಲ್ ಮಾರ್ಕಸ್ ಕಡಿತಾ ಅಂತ್ರಿ. ಅನ್ನ ಹಾಕ್ಸ್ಕೊಂಬರ್ಲಿಕ್ಕಂದ್ರಿ ನಾವ್ರಿ ಜಾತಿ ಐತಿ ಮಾತಾಡ್ತಾರಿ. ಮತ್ರಿ ನಮಗ ಅಣ್ಣಾರಿಗೆ ಹೋಲಿಸ್ತಾರಿ. ನಾವ್ ಏನ್ ಮಾಡಿರಿ ಮತ್ ಸುಮ್ ಕುಂದ್ರ ಪ್ಯಾನ್ ಯಾರು ಹಚ್ಚಿದ್ರ ಅಂದ್ರೆ ನಿಮ್ಮ ಫೈನ್ ಕಟ್ತೀನಿ ಅಂತ ಅಂತಾಳ್ರಿ. ಮತ್ತೆ ಟಾಯ್ಲೆಟ್ ನಮ್ಗೆ ರೆಸ್ಟಿಗೆ ಹೋಗಕ್ಕೂ ಇದು ಇಲ್ರಿ ಮೇಡಮ್ ಸರಿ. ನೀರ್ ಇಲ್ರಿ, ಒಂದ್ ಹನಿ ನೀರ್ ಇಲ್ರಿ. ವಿವಾದ ಇತ್ಯರ್ಥವಾಗುವವರೆಗೆ ಸಂಬಂಧಿಸಿದ ಮುಖ್ಯ ಶಿಕ್ಷಕರನ್ನ ಕಡ್ಡಾಯ ರಜೆಗೆ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದು ರಾಜ್ಯದ ಗಮನ ಸೆಳೆದಿದೆ. ರನ್ ಟಿವಿ ನ್ಯೂಸ್ ಬಾಗಲಕೋಟೆ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ.
ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.